ಹೇ ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ರಿಕೆಟ್ ಡೈರೀಸ್. IPL ಸೀಸನ್ 18ರ 57ನೇ ಮ್ಯಾಚ್ ಕೋಲ್ಕತಾ ನೈಟ್ ರೈಡರ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ನಡು ನಡೀತೈತಿ. ಈ ಮ್ಯಾಚ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲ ನಿನ್ನೆ ಮ್ಯಾಚ್ ಪ್ರೆಡಿಕ್ಷನ್ ರಿಸಲ್ಟ್ ಕಡೆ ನಾವು ಒಂದ್ ಸ್ವಲ್ಪ ಕನಸಿದ್ರೆ ನಿನ್ನೆ MI ವರ್ಸಸ್ GT ಮ್ಯಾಚ್ ಇತ್ತು. ಆ ಮ್ಯಾಚ್ ಒಳಗೆ ನಾವು ಮಾಡಿರೋ ಪ್ಲೇಯರ್ ಪ್ರೆಡಿಕ್ಷನ್ ಏನದೋ ರೈಟ್ ಆಗ್ಯಾವ. ಸೂರ್ಯಕುಮಾರ್ ಯಾದವ್, ವಿಲ್ ಜಾಕ್ಸ್, ಜಾಸ್ ಬಟ್ಲರ್, ಶುಭ್ಮನ್ ಗಿಲ್ ಇವ್ರ ಬ್ಯಾಟ್ ನಿಂದ ರನ್ಗಳು ಬಂದು. ಮತ್ತೆ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ಏನೈತಿ ನಮ್ದು ಈ ಮ್ಯಾಚ್ ಇಂದು ಮುಂಬೈ ಇಂಡಿಯನ್ಸ್ ಈ ಮ್ಯಾಚ್ ವಿನ್ ಆಗ್ತೈತಿ ಅಂತ ಹೇಳಿತ್ತು. ಮುಂಬೈ ಇಂಡಿಯನ್ಸ್ ಸೋಲೋ ಮ್ಯಾಚ್ ಗೆಲ್ಲುವಂಗಾಗಿ ಲಾಸ್ಟಿಗೆ ಸೋತ್ರು. ಈ ಮ್ಯಾಚ್ ನಾಗ ಮಳಿ ಬಂದು ಲಾಸ್ಟ್ ಓವರಿಗೆ DLS ಪ್ರಕಾರ 15 ರನ್ ಡಿಫೆಂಡ್ ಮಾಡ್ಕೊಳಕ್ ಮುಂಬೈ ಇಂಡಿಯನ್ಸ್ ಕೊಟ್ಟಿದ್ರು. ದೀಪಕ್ ಚಹಾರ್ ಮತ್ತು ಮುಂಬೈ ಇಂಡಿಯನ್ಸ್ ಟೀಮಿಗೆ 15 ರನ್ ಲಾಸ್ಟ್ ಓವರಿಗೆ ಡಿಫೆಂಡ್ ಮಾಡಕ್ ಆಗ್ಲಿಲ್ಲ. ಇನ್ನ ಈ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರ ಈ ಮ್ಯಾಚ್ ಎಲ್ಲಿ ನಡೀತೈತಿ ಅಂದ್ರೆ ಈಡನ್ ಗಾರ್ಡನ್ಸ್ ನಾಗ ನಡೀತೈತಿ. ಕೋಲ್ಕತಾ ನೈಟ್ ರೈಡರ್ಸ್ ಟೀಮ್ ನ ಹೋಮ್ ಗ್ರೌಂಡ್. ಇಲ್ಲಿ ಎವರೇಜ್ ಸ್ಕೋರ್ 175 ಐತಿ. ಮತ್ತೆ ಈ ಮ್ಯಾಚ್ ನಾಗ ನಾವು 180ರಿಂದ 200 ತನ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡಬಹುದು. ಬ್ಯಾಟಿಂಗ್ ಆಡಕ್ ಭಾರಿ ಪಿಚ್ ಐತ್ರಿ ಇದು. ಬೌಲರ್ಸ್ ಗಳಿಗೆ ನ್ಯೂಟ್ರಲ್ ವೆನ್ಯೂ ಐತಿ. ಪೇಸರ್ಸ್ ಗೆ ಮತ್ತು ಸ್ಪಿನ್ನರ್ಸ್ ಗೆ ಇಬ್ಬರಿಗೂ ಈಕ್ವಲ್ ಹೆಲ್ಪ್ ಐತಿ. ಇಲ್ಲಿ ಒಂದ್ ಸ್ವಲ್ಪ ಇದು ಚೇಜಿಂಗ್ ಬ್ಯಾಸ್ಟ್ ಐತ್ರಿ. ಯಾಕಂದ್ರೆ ಇಲ್ಲಿ ಆಗಿರೋ ಮ್ಯಾಚ್ ಒಳಗ 42 ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ ವಿನ್ ಆದ್ರ 56 ಮ್ಯಾಚ್ ಚೇಜಿಂಗ್ ಮಾಡಿದ ಟೀಮ್ ವಿನ್ ಆಗ್ಯಾವ. ಇಲ್ಲಿ ಒಂದು ಡ್ಯೂ ಅನ್ನೋದನ್ನು ಒಂದು ಫ್ಯಾಕ್ಟರ್ ಆಗ್ತೈತಿ, ಬರೋ ಚಾನ್ಸಸ್ ಇರ್ತೈತಿ. ಅದ್ರ ಸಂಬಂಧ ಟಾಸ್ ಗೆದ್ದ ಕ್ಯಾಪ್ಟನ್ 100% ಇಲ್ಲಿ ಬೌಲಿಂಗ್ ತಗೋತಾರ. ಎರಡು ಟೀಮ್ ಪ್ಲೇಯಿಂಗ್ 11 ಈ ಮ್ಯಾಚ್ ನಾಗ ಹೆಂಗ್ ಇರ್ತಾವ ಅನ್ನೋದು ನೋಡಿದ್ರ CSK ಪ್ಲೇಯಿಂಗ್ 11 ಶೇಖ್ ರಶೀದ್ ಮತ್ತು ಆಯುಷ್ ಮಾತ್ರೆ ಓಪನ್ ಮಾಡಿದ್ರ. ಸ್ಯಾಮ್ ಕರಣ್, ರವೀಂದ್ರ ಜಡೇಜಾ, ಡೆವಾಲ್ಡ್ ಬ್ರೇವಿಸ್, ಶಿವಮ್ ದುಬೆ, ದೀಪಕ್ ಹುಡಾ ಇಲ್ಲಾಂದ್ರ ಉರ್ವಿಲ್ ಪಟೇಲ್, MS ಧೋನಿ, ಅನ್ಶುಲ್ ಕಾಂಬೋಜ, ನೂರ್ ಅಹಮದ್, ಖಲೀಲ್ ಅಹಮದ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮತೀಶಾ ಪಾತಿರಾಣ. KKR ಪ್ಲೇಯಿಂಗ್ 11 ಸುನಿಲ್ ನಾರಾಯಣ್, ರೆಮಾನುಲ್ಲಾ ಗುರ್ಬಾಜ್ ಓಪನ್ ಮಾಡಿದ್ರ. ಅಜಿಂಕ್ಯ ರಹಾನೆ, ಅಂಕರೀಶ್ ರಘುವಂಶಿ, ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್, ಆಂಡ್ರೆ ರಸಲ್, ರಮನ್ದೀಪ್ ಸಿಂಗ್, ಮೋಯಿನ್ ಅಲಿ, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವೈಭವ್ ಅವರ. CSK ಟೀಮಿಗೆ ಒಬ್ಬ ಹೊಸ ಪ್ಲೇಯರ್ ಜಾಯ್ನ್ ಆಗ್ಯಾರ. ಆಸ್ ಅ ರಿಪ್ಲೇಸ್ಮೆಂಟ್ ಆಗಿ ಉರ್ವಿಲ್ ಪಟೇಲ್ ಜಾಯ್ನ್ ಆಗ್ಯಾರ. ವಾನ್ಶ್ ಬೇದಿ ಅವ್ರ ರಿಪ್ಲೇಸ್ಮೆಂಟ್ ಆಗಿ. ಚಲೋ ಪ್ಲೇಯರ್ ಅದಾರ್ರಿ. ಅನ್ಸೋಲ್ಡ್ ಆಗಿದ್ರು ಲಾಸ್ಟ್ ಆಕ್ಷನ್ ನಾಗ. ಅದಾದ್ಮ್ಯಾಗ ಡೊಮೆಸ್ಟಿಕ್ ಕ್ರಿಕೆಟ್ ನಾಗ ಇವ್ರ ಕಡೆಯಿಂದ ಭಾರಿ ಪರ್ಫಾರ್ಮೆನ್ಸ್ ಬಂದಿತ್ತು. ಈಗ CSK ದವರು ಇವ್ರಿಗೆ ಹಂಟ್ ಮಾಡ್ಯಾರ. ಈಗ CSK ದವ್ರಿಗೆ ಅಂತ ಗೊತ್ತೈತಿ ಈ ಸೀಸನ್ ಏನು ಇಲ್ಲ, ಅವ್ರಿಗೆಲ್ಲ ಮುಗಿದೈತಿ. ಮುಂದಿನ ಸೀಸನ್ ಒಂದು ಚಲೋ ಯಂಗ್ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಗಳಿಗೆ ಭೇಟಿ ಆಡಕ ಈಗೇನಿಂದ CSK ಶುರು ಮಾಡೈತಿ. ಚಲೋ ಪ್ಲೇಯರ್ ಅದಾರ. ಸ್ಟ್ರೈಟ್ ಅವೇ ಈ ಮ್ಯಾಚ್ ನಾಗ ಪ್ಲೇಯಿಂಗ್ 11 ದಾಗ ಬಂದ್ರು ಬರ್ಬೋದು ಇವರು. ಇನ್ನ KKR ಅವ್ರು ಆಡಿದ ಲಾಸ್ಟ್ ಮ್ಯಾಚ್ ಗೆದ್ದು ಬರತ್ತಾರ್ರಿ. ಅದ್ರ ಸಂಬಂಧ ಅವ್ರು ವಿನ್ನಿಂಗ್ ಕಾಂಬಿನೇಷನ್ ಹಂಗೆ ಇಡ್ತಾರ. ಪ್ಲೇಯಿಂಗ್ 11 ದಾಗ ಏನು ಚೇಂಜಸ್ ಮಾಡಂಗಿಲ್ಲ ಅಂತ ಹೇಳಿ ಅನಿಸ್ತೈತಿ. ಹೆಡ್ ಟು ಹೆಡ್ ರೆಕಾರ್ಡ್ಸ್ ನೋಡಿದ್ರೆ ಟೋಟಲ್ IPL ಹಿಸ್ಟ್ರಿ ಒಳಗ ಈ ಎರಡು ಟೀಮ್ ನಡು 32 ಮ್ಯಾಚ್ ಆಗ್ಯಾವ. ಅದ್ರೊಳಗ 12 ಮ್ಯಾಚ್ KKR ಗೆದ್ರ, 20 ಮ್ಯಾಚ್ CSK ಗೆದ್ದೈತಿ. ಪೂರ್ತಿ ಒನ್ ಸೈಡ್ ಡಾಮಿನೇಷನ್ ಇಲ್ಲಿ CSK ನಮಗ್ ಕಾಣಿಸತೈತಿ ಓವರ್ ಆಲ್ IPL ಹಿಸ್ಟ್ರಿ ತಗೊಂಡ್ರ. ಆದ್ರ ಈ ಸೀಸನ್ ನಾಗ ಏನೈತಿ ಒಂದ್ ಮ್ಯಾಚ್ ಈ ಎರಡು ಟೀಮ್ ನಡು ಆಗೈತಿ. ಚೆನ್ನೈನಾಗ ಚಪಾಕ್ನಾಗ ಆ ಮ್ಯಾಚ್ KKR ಟೀಮ್ ವಿನ್ ಆಗೈತಿ. ಈ ಸಲ ಅಂತೂ ಪೂರ್ತಿ ಡೌನ್ ಟು ಅರ್ತ್ ಅದಾರ್ರಿ ಚೆನ್ನೈದವರು. ಪೂರ್ತಿ ಲಾಸ್ಟ್ ಅದಾರ ಪಾಯಿಂಟ್ಸ್ ಟೇಬಲ್ ನಾಗ. ಅವ್ರ ಟೂರ್ನಮೆಂಟ್ ದಿಂದ ಹೊರಗ್ ಬಿದ್ದ ಯಾವಾಗೂ ಆಯ್ತು. ಈ ಮ್ಯಾಚ್ ಇವ್ರಿಗೆ ಗೆದ್ರು ಅಷ್ಟ ಸೋತ್ರು ಅಷ್ಟ ಏನ್ ಜಾಸ್ತಿ ಫರಕ್ ಬೀಳಂಗಿಲ್ಲ. ಅದ್ರ ಫರಕ್ ಯಾರಿಗ್ ಬೀಳ್ತೈತಿ ಅಂದ್ರ KKR ದವ್ರಿಗೆ ಫರಕ್ ಬೀಳ್ತೈತಿ. ಸೋತ್ರಪ್ಪ ಅಂದ್ರ KKR ದವ್ರ ಈ ಮ್ಯಾಚ್ ಆಲ್ಮೋಸ್ಟ್ ಪ್ಲೇ ಆಫ್ ರೇಸ್ ಇಂದ ಹೊರಗ್ ಬಿದ್ದಂಗಣ ಲೆಕ್ಕ. ಈಗ ಬ್ಯಾಕ್ ಟು ಬ್ಯಾಕ್ KKR ದವರು ಅವ್ರು ಆಡಿದ ಲಾಸ್ಟ್ 2 ಮ್ಯಾಚ್ ಗೆದ್ದು ಈ ಮ್ಯಾಚ್ ಬರತ್ತಾರ. ಈ ಮ್ಯಾಚ್ ಏನ್ರಿ ಗೆದ್ರಪ್ಪ ಅಂದ್ರ ಅವ್ರು ಪ್ಲೇ ಆಫ್ಸ್ ರೇಸ್ ನಾಗ ಉಳಿತಾರ. ಗೆಲ್ತಾರೋ ಏನಿಲ್ಲ ಅದ್ರ ಬಗ್ಗೆ ಮುಂದ್ ಮಾತಾಡೋನು. ಈ ಮ್ಯಾಚ್ ನ ಪ್ಲೇಯರ್ಸ್ ಸ್ಟಾಟ್ಸ್ ಬಗ್ಗೆ ಮಾತಾಡಿದ್ರ ರೆಹಮಾನುಲ್ಲಾ ಗುರ್ಬಾಜ ಇವರು CSK ವಿರುದ್ಧ ಆಡಿರೋ 1 ಮ್ಯಾಚ್ ನಾಗ ಬರೇ 1 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 9 ಮ್ಯಾಚ್ ನಾಗ 219 ರನ್ ಹೊಡೆದಾರ. ರೆಹಮಾನುಲ್ಲಾ ಗುರ್ಬಾಜ್ ಅವರಿಗೆ ಈ ಗ್ರೌಂಡ್ ನಾಗ ಒಂದ್ ಸ್ವಲ್ಪ ಚಲೋ ಸ್ಟಾಟ್ಸ್ ಐತಿ. ಸುನಿಲ್ ನಾರಾಯಣ CSK ವಿರುದ್ಧ ಆಡಿರೋ 24 ಮ್ಯಾಚ್ ನಾಗ 30 ವಿಕೆಟ್ ತೆಗ್ದಾರ ಮತ್ತ 167 ರನ್ ಹೊಡೆದಾರ. ಅದ ಈ ಗ್ರೌಂಡ್ ನಾಗ 65 ಮ್ಯಾಚ್ ನಾಗ 72 ವಿಕೆಟ್ ತೆಗ್ದಾರ, 672 ರನ್ ಹೊಡೆದಾರ. ಅಜಿಂಕ್ಯ ರಹಾನೆ CSK ಎಕ್ಸ್ ಪ್ಲೇಯರ್, ಇವ್ರ ಎವರೇಜ್ ಈ ಗ್ರೌಂಡ್ ನಾಗ್ನು ಮತ್ತ CSK ವಿರುದ್ಧನು 25 ಐತಿ. ರಿಂಕು ಸಿಂಗ್ CSK ವಿರುದ್ಧ ಆಡಿರೋ 7 ಮ್ಯಾಚ್ ನಾಗ 145 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಇವ್ರ ಎವರೇಜ್ 36 ಇರ್ತೈತಿ. ವರುಣ್ ಚಕ್ರವರ್ತಿ CSK ವಿರುದ್ಧ 10 ಮ್ಯಾಚ್ ನಾಗ 13 ವಿಕೆಟ್ ತೆಗ್ದಾರ. ಮತ್ತೆ ಈ ಗ್ರೌಂಡ್ ನಾಗ 22 ಮ್ಯಾಚ್ ನಾಗ 31 ವಿಕೆಟ್ ತೆಗ್ದಾರ. ಇನ್ನ CSK ಪ್ಲೇಯರ್ಸ್ ಸ್ಟಾಟ್ಸ್ ನೋಡಿದ್ರೆ ನಾವಿಲ್ಲಿ ಸ್ಯಾಮ್ ಕರಣ್ KKR ವಿರುದ್ಧ ಆಡಿರೋ 8 ಮ್ಯಾಚ್ ನಾಗ 5 ವಿಕೆಟ್ ತೆಗ್ದಾರ ಪ್ಲಸ್ 119 ರನ್ ಹೊಡೆದಾರ. ಆದ್ರೆ ಈ ಗ್ರೌಂಡ್ ನಾಗ ಆಡಿರೋ 2 ಮ್ಯಾಚ್ ನಾಗ ಬರೀ 4 ರನ್ ಹೊಡೆದಾರ ಪ್ಲಸ್ 1 ವಿಕೆಟ್ ತೆಗ್ದಾರ. ರವೀಂದ್ರ ಜಡೇಜಾ ಇವರು KKR ವಿರುದ್ಧ ಆಡಿರೋ 34 ಮ್ಯಾಚ್ ನಾಗ 24 ವಿಕೆಟ್ ತೆಗ್ದಾರ ಪ್ಲಸ್ 457 ರನ್ ಹೊಡೆದಾರ. ಈ ಗ್ರೌಂಡ್ ನಾಗ ಆಡಿರೋ 15 ಮ್ಯಾಚ್ ನಾಗ 11 ವಿಕೆಟ್ ತೆಗ್ದಾರ ಪ್ಲಸ್ 201 ರನ್ ಹೊಡೆದಾರ. ಶಿವಮ್ ದುಬೆ ಇವರು 8 ಮ್ಯಾಚ್ ನಾಗ 200 ರನ್ ಹೊಡೆದಾರ KKR ವಿರುದ್ಧ. ಮತ್ತೆ ಈ ಗ್ರೌಂಡ್ ನಾಗ 6 ಮ್ಯಾಚ್ ನಾಗ 97 ರನ್ ಹೊಡೆದಾರ. MS ಧೋನಿ ಇವ್ರ ಎವರೇಜ್ ಭಾರಿ ಐತ್ರಿ. ಇಲ್ಲಿ KKR ವಿರುದ್ಧನು ಮತ್ತೆ ಈ ಗ್ರೌಂಡ್ ನಾಗ ಇವ್ರ ಎವರೇಜ್ 45 ಐತಿ. ಖಲೀಲ್ ಅಹಮದ್ ಇವ್ರು 7 ಮ್ಯಾಚ್ ನಾಗ 8 ವಿಕೆಟ್ ತೆಗ್ದಾರ KKR ವಿರುದ್ಧ. ಮತ್ತೆ ಈ ಗ್ರೌಂಡ್ ನಾಗ 6 ಮ್ಯಾಚ್ ನಾಗ 8 ವಿಕೆಟ್ ತೆಗ್ದಾರ. ಇನ್ನ ಈ ಮ್ಯಾಚ್ ನ ಪ್ಲೇಯರ್ ಬ್ಯಾಟಲ್ ಗಳು ಯಾವ್ಯಾವ ಅದಾವು ಅನ್ನೋದು ನೋಡಿದ್ರ ಒಂದೇ ಬ್ಯಾಟಲ್ ರೆಹಮಾನುಲ್ಲಾ ಗುರ್ಬಾಜ ವರ್ಸಸ್ ನೂರ್ ಅಹಮದ್. 18 ಬಾಲಿಗೆ 28 ರನ್ ಹೊಡೆದಾರ. ಅಂದ್ರೆ ಒಂದ್ ಸ್ವಲ್ಪ ರನ್ ಗಳನ್ನು ಹೊಡೆದಾರ. ಇಷ್ಟೊಳಗ 3 ಸಲ ಅವ್ರ ವಿಕೆಟ್ ನೂರ್ ಅಹಮದ್ ಅವ್ರಿಗೆ ಕೊಟ್ಟಾರ. ಎರಡನೇ ಬ್ಯಾಟಲ್ MS ಧೋನಿ ವರ್ಸಸ್ ಸುನಿಲ್ ನಾರಾಯಣ್.
92 ಬಾಲಿಗೆ 48 ರನ್ ಹೊಡೆದಾರ. ಬಹಳ ಕಡಿಮೆ ಸ್ಟ್ರೈಕ್ ರೇಟ್ಲೆ ಸುನಿಲ್ ನಾರಾಯಣ್ ಅವ್ರ ವಿರುದ್ಧ MS ಧೋನಿ ಬ್ಯಾಟಿಂಗ್ ಮಾಡ್ತಾರೆ. ಇಷ್ಟೊಳಗ 3 ಸಲ ಅವ್ರ ವಿಕೆಟ್ ಸುನಿಲ್ ನಾರಾಯಣ್ ಅವ್ರಿಗೆ ಕೊಟ್ಟಾರ. ಮೂರನೇ ಬ್ಯಾಟಲ್ ನಾರಾಯಣ ವರ್ಸಸ್ ರವೀಂದ್ರ ಜಡೇಜಾ. 12 ಬಾಲಿಗೆ 23 ರನ್ ಹೊಡೆದಾರ. ಮತ್ತ 12 ಬಾಲ್ನಾಗ 4 ಸಲ ಸುನಿಲ್ ನಾರಾಯಣ್ ಅವ್ರ ವಿಕೆಟ್ ರವೀಂದ್ರ ಜಡೇಜಾ ತಗೊಂಡಾರ. 4ನೇ ಬ್ಯಾಟಲ್ MS ಧೋನಿ ವರ್ಸಸ್ ವರುಣ್ ಚಕ್ರವರ್ತಿ. 19 ಬಾಲಿಗೆ ಬರೇ 12 ರನ್ ಹೊಡೆದಾರ. ಇಷ್ಟೊಳಗ 3 ಸಲ ಅವ್ರ ವಿಕೆಟ್ ವರುಣ್ ಚಕ್ರವರ್ತಿ ಕೊಟ್ಟಾರ. ಅಂದ್ರೆ ಇಲ್ಲಿ MS ಧೋನಿ ಅವ್ರ ಬ್ಯಾಟಲ್ ಇಲ್ಲಿ KKR ನ ಇಬ್ರು ಮೇನ್ ಸ್ಪಿನ್ನರ್ಸ್ ವಿರುದ್ಧ ಐತಿ. ಸ್ಟ್ರೈಕ್ ರೇಟ್ ಅಂದ್ರೂ ಬಹಳ ಕಡಿಮೆ ಐತ್ರಿ ಇವ್ರಿಬ್ರು ಸ್ಪಿನ್ನರ್ಸ್ ವಿರುದ್ಧ MS ಧೋನಿ ಅವ್ರದ್ದು. ಇನ್ನು ಈ ಮ್ಯಾಚಿನ ಪ್ರೆಡಿಕ್ಷನ್ ಗಳ ಬಗ್ಗೆ ಮಾತಾಡೋದಾದ್ರ CSK ಕಡೆ ಡೆವಾಲ್ಡ್ ಬ್ರೇವಿಸ್ ಇವ್ರ ಬ್ಯಾಟ್ ನಿಂದ ಈ ಮ್ಯಾಚ್ ನಾಗ ರನ್ ಗಳು ಬರ್ತಾವ. ಇವ್ರ ಜೊತೆ ಆಯುಷ್ ಮಾತ್ರೆ ಇಲ್ಲಾಂದ್ರ ಶಿವಮ್ ದುಬೆ ಇವ್ರಿಬ್ರೊಳಗೆ ಒಬ್ರು ಕೈ ಜೋಡಿಸ್ತಾರ ಅಂತ ಅನಿಸ್ತೈತಿ. ಅದೇ ಕಡೆ KKR ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಇವ್ರ ಬ್ಯಾಟ್ ನಿಂದ ರನ್ ಗಳು ಬರ್ತಾವ. ಇವ್ರಿಗೆ ಜೊತೆಯಾಗಿ ಇಬ್ರು ಓಪನರ್ಸ್ ಒಳಗೆ ಯಾರ್ಯಾರು ಒಬ್ರು ಕೈ ಜೋಡಿಸ್ತಾರ ಅಂತ ಹೇಳಿ ಅನಿಸ್ತೈತಿ. ಇನ್ನ ಲಾಸ್ಟಿಗೆ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ಯಾವ ಟೀಮ್ ಈ ಮ್ಯಾಚ್ ವಿನ್ ಆಗ್ಬೋದು ನೋಡ್ರಿ. ಇಲ್ಲಿ KKR ಗಂತೂ ಈ ವಿನ್ ಬಹಳ ಬ್ಯಾಡ್ಲಿ ಬೇಕಾಗೈತಿ. ಈ ಮ್ಯಾಚ್ ಗೆಲ್ಲಕ್ ಅವ್ರ 100 ಅಲ್ಲ 200% ಕೊಡಕ್ ರೆಡಿ ಅದಾರ. ಅದನ್ನ ನಾವು ಅವ್ರ ಲಾಸ್ಟ್ 2 ಮ್ಯಾಚ್ ನಾಗ ನೋಡಿವಿ, ಬ್ಯಾಕ್ ಟು ಬ್ಯಾಕ್ ಗೆದ್ದಾರ. ಅದೇ ಕಡೆ CSK ಅವ್ರಿಗೆ ಏನ್ ಸಂಬಂಧ ಇಲ್ರಿ, ಗೆದ್ರು ಅಷ್ಟ ಸೋತ್ರು ಅಷ್ಟ. ಅವರು ಒಂದು ಎಕ್ಸ್ಪೆರಿಮೆಂಟ್ ಗಳು ಮಾಡಾತಾರ. ಅದ್ರ ಸಂಬಂಧ ಈ ಮ್ಯಾಚ್ ನಾಗ ನನಗನ್ಸೋ ಮಟ್ಟಿಗೆ ಕೋಲ್ಕತಾ ನೈಟ್ ರೈಡರ್ಸ್ ಟೀಮ್ ಗೆದ್ದು ಅವರ ವಿನ್ನಿಂಗ್ ಸ್ಟ್ರೇಕ್ ಕಂಟಿನ್ಯೂ ಮಾಡ್ತೈತಿ ಅಂತೇಳಿ ಅನಿಸ್ತೈತಿ. ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತೈತಿ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿಲ್ರಿ. ಹೋಗಿತ್ತ ಮೊದಲ ವಿಡಿಯೋಕ್ ಒಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ಮತ್ ಜಲ್ದಿ ಸಿಗೋನು. ಜೈ ಕರ್ನಾಟಕ.